ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸರ್ವರಿಗೂ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಎಲ್ಲರೂ, ಬನ್ನಿ ನಾನು ವಿಡಿಯೋ ನೋಡಿ ಬನ್ನಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ಕಾಲೇಜ್ ಬ್ಯಾಗ್ಗೆ ಫುಲ್ ಬಟ್ಟೆ ಎಲ್ಲ ತುಂಬ್ಕೊಬಿಟ್ಟಿದ್ದೀನಿ. ಅದ್ರದ್ದು ಜಿಪ್ಪೆ ಹಿಡಿಸ್ತಾ ಇಲ್ಲ ಗೈಸ್, ಅಷ್ಟೊಂದು ತುಂಬಿಬಿಟ್ಟಿದ್ದೀನಿ ಬಟ್ಟೆಗಳ್ನ. ಏನು ಮಾಡೋದು, ತುರುಕ್ತಾನೆ ಐತೆ ಇಲ್ಲ. ಇನ್ನೇನು ಮಾಡೋಕ್ಕಾಗೋದು, ಅಂತೂ ಇಂತೂ ಹೆಂಗೋ ಮಾಡಿ ಬಿಗ್ಗಿಯಾಗಿ ಸೇರಿಸಿ ಕೂರಿಸ್ದೆ ಬ್ಯಾಗ್ನ, ಎಲ್ಲೂ ಏನೂ ಆಗಬಾರ್ದು ಅಂತ. ಗೈಸ್, ಈಗ ಆ ಬ್ಯಾಗ್ ತುಂಬಾದ್ರೂ ಈಗ ಇನ್ನೊಂದು ಕವರ್ ತಗೊಬಂದೆ ಬಟ್ಟೆನೇ ಇಲ್ಲ ಅಂತೀನಿ ನಾನು. ಆದರೆ ಇಷ್ಟೊಂದು ಬಟ್ಟೆ ನೋಡ್ಬಿಟ್ಟು ನಾನೇ ಶಾಕ್ ಆಗೋದೆ ಗೈಸ್. ಬಟ್ಟೆ ಇಲ್ಲ ಅಂತ ಕಾರಣಕ್ಕೆ ಅಮ್ಮಕೈಲಿ ಬೈಸ್ಕೊತೀನಿ ಗೈಸ್ ನಾನು. ಈಗ ನೆಕ್ಸ್ಟು ನಮ್ಮ ತಾತನ ಹತ್ರ ಆಶೀರ್ವಾದ ಪಡಿತಾ ಇದ್ದೀನಿ ಗೈಸ್. ಎಲ್ಲ ಒಳ್ಳೇದೇ ಆಗಲಿ, ಎಲ್ಲರೂ ಒಳ್ಳೇದೇ ಮಾಡು ಅಂತ. ನಮ್ಮ ತಾತಂಗೆ ಪೂಜೆ ಮಾಡೋದ್ಮೇಲೆ ಇನ್ನು ನಮ್ಮ ದೇವ್ರಿಗೆ ಪೂಜೆ ಮಾಡ್ತಾನೆ ಇರೋಕ್ಕಾಗುತ್ತಾ? ಅವ್ರಿಗೂ ಪೂಜೆ ಮಾಡಿಬಿಟ್ಟು ಅವ್ರಿಗೂ ಡೈ ಹೊಡೆದ್ಬಿಟ್ಟು ಬಂದೆ. ಇನ್ನು ಎಷ್ಟು ದಿನ ಆಗುತ್ತೋ ನಮ್ಮ ಮನೆಗೆ ಬಂದು ನಾನು ಪೂಜೆ ಮಾಡೋದು. ಅದಕ್ಕೆ ಎಲ್ಲನೂ ಸೇರಿ ಬೇಡ್ಕೊಬಂದ್ಬಿಟ್ಟೆ ಗೈಸ್. ಈಗ ನನ್ನ ಪರಿಸ್ಥಿತಿ ಹೇಳೋಕ್ಕಾಯ್ತಲ್ಲ ಬಿಡೋಕ್ಕಾಯ್ತಲ್ಲ, ಯಾಕಂದರೆ ನಮ್ಮ ಸೂರ್ಯನ ತಲೆಗೆ ಹೊಡಿತಾವನೆ. ಇನ್ನು ಕಪ್ ಕಡಿತವ್ರೆ ಹೊಲ್ದ ಹತ್ರ. ನಮ್ಮಪ್ಪ ಬೈಕಲ್ಲಿ ಬಿಟ್ಕೊಡ್ತೀನಿ ಬಾ ಹಾಸ್ಟೆಲ್ ಹತ್ರ, ಎಲ್ಲ ಲಗೇಜ್ ಇಟ್ಬಿಟ್ಟು ಹೋಗುವೆ ಅಂತ ಕರ್ಕೊಂಡು ಹೋಗ್ತಾಯಿದ್ರು. ನಮಗೆ ಗೊತ್ತೇ ಇಲ್ಲ ಕಪ್ ಕಡಿತವ್ರೆ ಅಂತ. ಅರ್ಧ ಕಡ್ದಾದ್ಮೇಲೆ ನಮ್ಮ ಅಪ್ಪ ಹೇಳಿದ್ರು ಕಪ್ ಕಡಿತವ್ರೆ ಅಂತ. ಏನೋ ಗೊತ್ತೇ ಐತಲ್ಲ ಗೈಸ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಇನ್ನು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡಿ ಹಾಕಿದೆ ಗೈಸ್. ಇದು ಕೆರೆ, ಮೋದೂರು ಕೆರೆ ಅಂತ. ಈ ಕೆರೆನ ಯಾವಾಗ ನೋಡ್ತೀನೋ ಗೊತ್ತಿಲ್ಲ. ಹಾಸ್ಟೆಲ್ಗೆ ಹೋಯ್ತಾ ಇರೋದು, ಎಷ್ಟು ಚೆನ್ನಾಗಿ ನೀರು ಹರಿತೈತೆ ಅಂತ ನೀವೇ ನೋಡಿ. ಜೋಗ್ ಫಾಲ್ಸ್ಗಿಂತ ಕಮ್ಮಿನೇ ಇಲ್ಲ ನೋಡಿ ಗೈಸ್. ಮಾರ್ನಿಂಗ್ ಹೊತ್ತು ಸುತ್ತಮುತ್ತ ಹೊಲ ನೋಡೋಕ್ಕೆ ಮಸ್ತಾಗಿ ಕಾಣಿಸ್ತದೆ ಗೈಸ್. ಫುಲ್ ಗ್ರೀನರಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಮನಸ್ಸಿಗೆ ಫುಲ್ ಶಾಂತಿ. ಇನ್ನು ರಾಮಲಿಂಗೇಶ್ವರ ದೇವಸ್ಥಾನ ಗೈಸ್. ಅದು ರಾಮಲಿಂಗೇಶ್ವರ ದೇವರಿರೋದು ಮೋದೂರಲ್ಲಿ. ಫುಲ್ ಜಾತ್ರೆ ಮಾತ್ರ ಫುಲ್ ಜೋರಾಗಿ ಮಾಡ್ತಾರೆ ಗೈಸ್. ಈಗ ಎಲ್ಲ ಕಡೆನೂ ನಾಟಿ ಎಲ್ಲ ಮಾಡಾಗವ್ರೆ. ಇನ್ನು ಎಲ್ಲಿ ನೋಡಿದ್ರು ಹಸ್ರು. ನೀವು ನೋಡಿ ಖುಷಿಯಾಗಿರಿ. ಸುತ್ತಮುತ್ತ ಹಸ್ರು ನೋಡಿ ಫುಲ್ ಚಂದ ಇದೆ ಅನ್ಕೊಂತ ಇದ್ದೀರಾ? ನಾನು ನೋಡಿ ಎದ್ರುಕೊಬಿಟ್ಬಿಡಿ, ಬೈಕಲ್ಲಿ ಹೋಯ್ತಿದ್ದೀನಲ್ಲ ಅದಕ್ಕೆ ಹಂಗೆ ಕಾಣಿಸ್ತಾವ್ನಿ. ಇನ್ನು ನಮ್ಮ ತೊರೆಯಮ್ಮ ದೇವರು ಗೈಸ್ ಇದು. ನಾನು ಚಿಕ್ಕವಳಿದ್ದಾಗ ಈ ದೇವಸ್ಥಾನಕ್ಕೆ ಬಂದಿದ್ದು, ಇದುವರೆಗೂ ಇನ್ನೂ ಒಂದು ಸಲನೂ ಬಂದಿಲ್ಲ ಗೈಸ್. ರೆಸ್ಪೆಕ್ಟೇ ಇಲ್ಲ, ಬರೀ ಅನ್ರೆಸ್ಪೆಕ್ಟು. ವಿಡಿಯೋ ಮಾಡ್ತಾನೆ ಅಂತ ರೆಸ್ಪೆಕ್ಟೇ ಕೊಡ್ತಾ ಇಲ್ಲ, ಎಲ್ಲ ಬೈತವ್ರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಇವ್ರು ಯಾರಿರ್ಬೋದು ಕಂಡಿಡೀರಿ ಗೈಸ್. ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ ಸುಮ್ಮನೆ ಹೇಳ್ಬೇಕಂತ ತಲೆ ಕೆಡ್ಸ್ಕೊಬಿಡಿ. ಇವರು ನಮ್ಮ ದೋಸ್ತಗಳು, ಪ್ರೀಶಿಯಸ್ ಮುತ್ತುಗಳು, ಮರೆಯಲಾಗದ ಮಾಣಿಕ್ಯಗಳು. ಜಾಸ್ತಿ ಬಿಲ್ಡಪ್ ಕೊಡ್ತಾವನಿ ಅನ್ಕೋಬಿಡಿ. ಸುಮ್ಮನೆ ತಮಾಷೆಗೆ ಇರಲಿ ಅಂತ. 9 ಗಂಟೆಗೆ ಲ್ಯಾಬು ಅಂದ್ಬಿಟ್ಟು ಇನ್ನೂ ಯಾರೂ ಬಂದೇ ಇಲ್ಲ. ಅದಕ್ಕೆ ನಾವು ಮೂವರು ಹರಟೆ ಹೊಡ್ಕೊಂಡು ಕೂತಿದ್ದೋ ಗೈಸ್. ಹರಟೇನು ಹೊಡಿತಿರ್ನಿಲ್ಲ ಗೈಸ್, ಸುಮ್ಮನೆ ಕೂತಿದ್ದೋ ಎಲ್ಲರೂ. ನಂಬ್ಕೊಬಿಟ್ರಾ? ಯಾರ್ಯಾರೋ ಬರ್ತಾರಪ್ಪ ಲ್ಯಾಬ್ಗೆ ಗೈಸ್. ಫಸ್ಟೇ ಕಾಲೇಜ್ ಅಂತ ಇವಳ್ದು ಸುಬ್ಬಿದು. ಹೆಂಗೋ ರಿಯಾಕ್ಷನ್ ಕೊಡ್ತಾಳೆ ಗೈಸ್. ಫುಲ್ ಖಾಲಿ ಲ್ಯಾಬು. 9:30 ಆಯಿತು, ಯಾರೂ ಬಂದಿಲ್ಲ ಇನ್ನೂ. ನಮ್ಮ CRಗೆ ವೆಲ್ಕಮ್ ಮಾಡೋಣ ಬನ್ನಿ. ನಮ್ಮ ಕ್ಲಾಸ್ನ ಬ್ರ್ಯಾಂಡ್ ಅಂಬಾಸಿಡರ್ ಗೈಸ್ ಇವರು. ಅಂತೂ ಇಂತೂ ಹೆಂಗೋ ಕ್ಲಾಸ್ ಕೇಳ್ಕೊಂಡು, ಅಲ್ಲೆಲ್ಲ ಲ್ಯಾಬ್ ಕೇಳ್ಕೊಂಡು ಬಂದು. ಈಗ ನಾನು ಡೈರೆಕ್ಟು ಕ್ಲಾಸ್ ಬಿಡೋತಕ್ಕೆ ಬಂದ್ಬಿಟ್ಟಿನಿ. ನಮ್ಮ ಅಭಿಮಾನಿಗಳು ಎಷ್ಟು ಜನ ಅವರೇ ನೋಡಿ. ಇಲ್ಲಿ ಇರೋರೆಲ್ಲ ನಮ್ಮ ಫಾಲೋವರ್ಸು, ಸಬ್ಸ್ಕ್ರೈಬರ್ಸು, ಅಭಿಮಾನಿಗಳು ಎಷ್ಟೊಂದು ಜನ ಅವರೇ ನೋಡಿ. ನೀವೇ ನಮ್ಮ ಹುಡುಗಿ ಏನೋ ಮಾತಾಡ್ತಾವಳೆ, ಕೇಳಿಸ್ತಾನೆ ಇಲ್ಲ ನನಗೆ. ಅಲ್ಲಿ ನೋಡಲ್ಲ ಅಂತಾಳೆ, ಬಿಡು ಗೈಸ್, ನಮ್ಮಷ್ಟೇ ಇದೀರಿ. ಮತ್ತೇನು ಸಮಾಚಾರ ಹೇಳಿ. ನಮ್ಮ ಮಕ್ಕ ಚೆನ್ನಾಗಿಲ್ಲ, ಝೂಮ್ ಅಂತ ತರಿಸ್ಬೇಕು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಈಗ ನೆಕ್ಸ್ಟ್ ಕಾಲೇಜ್ ಮುಗಿಸ್ಕೊಂಡು ಹೂ ತಗೊಳಕ್ಕೆ ಬರ್ತಾ ಇದ್ದೀವಿ. ನಮ್ಮ ಪಕ್ಕ ನಿಂತಿದ್ರಲ್ಲ ಮಹಾಪ್ರಭುಗಳು, ಅವರೇ ತಗೊಳಕ್ಕೆ ಕರ್ಕೊಬರ್ತಾ ಇರೋದು. ನಮ್ಮ KR ಪೇಟೆ ಫುಲ್ ರಶ್ಶು ಗೈಸ್. ಎಲ್ಲಿ ನೋಡಿದ್ರು ಗಾಡಿಗಳು, ಟ್ರಾಫಿಕ್ಕು. ಆ ಟ್ರಾಫಿಕ್ಕಲ್ಲಿ ಗುದ್ದಾಡ್ಕೊಂಡು ಅಷ್ಟು ಕಡೆಗೆ ರೀಚ್ ಆದ. ನಮ್ಮ ಹುಡುಗಿ ಮುಖ ಮುಚ್ಕೊತಾಳೆ, ವೀಡಿಯೋ ಮಾಡ್ತಾವನಿ ಅಂತ.
ನಮ್ಮ ಚಿಕ್ಕಮ್ಮ ಅವ್ರ ಪಾಪು ಜೊತೆ ಮಾತಾಡ್ತಾವ್ರೆ ನೋಡಿ ನೀವೇ. ಬಂಗಾರಿ ಏಯ್ Moments later. ಈಗ ಎಲ್ಲನೂ ಮುಗಿಸ್ಕೊಂಡು ನನ್ನ ಲಗೇಜ್ ತಂದಿರೋದೆಲ್ಲ ನೀಟಾಗಿ ಜೋಡಿಸಿಡೋಣ ಅಂತ ಬಂದೆ ಗೈಸ್. ಹೊಸ್ಕೊಂಡು ಬಂದು ಊಟ ಮಾಡಿದ್ನಲ್ಲ ಅದಕ್ಕೆ ಸುಸ್ತಾಯ್ತೈತೆ, ಬಟ್ಟೆ ಜೋಡ್ಸೋಕೆ ಇಲ್ಲ ಗೈಸ್. ಜಾಸ್ತಿ ಬಟ್ಟೆ ತಂದ್ಬಿಟ್ಟಿದ್ದೀನಿ ಈ ಸಲ. ರೂಮಲ್ಲಿ ಜಿರಳೆ ಆಗ್ಬಿಟ್ಟಿದ್ದು ಅಂತ ರೂಮೆಲ್ಲ ಕ್ಲೀನ್ ಮಾಡ್ತಾ ಇದ್ದು ನಮ್ಮ ಅಕ್ಕನೂ ನಾನುವೇ. ಚಿಕ್ಕ ಚಿಕ್ಕ ಜಿರಳೆಗಳಿದ್ದು ಗೈಸ್. ನಮ್ಮ ಸೀನಿಯರ್ ಅಕ್ಕಂದ್ರು ಮಡಿಕೊಂಡವ್ರೆ ಗೈಸ್. ಚಿಕ್ಕ ಚಿಕ್ಕ ಪುಟಾಣಿ ಶಿವನ ಎಷ್ಟು ಚಂದ ಐತೆ ನೋಡಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಮ್ಯಾಥ್ಸ್ ನೋಟ್ಸ್ನ ಕಂಪ್ಲೀಟ್ ಮಾಡೇ ಇರಲಿಲ್ಲ, 1 ವೀಕ್ ಆಗಿತ್ತು. ಇನ್ಕಂಪ್ಲೀಟ್ ಮಾಡಿಬಿಟ್ಟಿದೆ, ಅದಕ್ಕೆ ಕಂಪ್ಲೀಟ್ ಮಾಡ್ಕೊತಾ ಅವ್ನಿ. ನೋಟ್ಸ್ ಬರೆಯೋದಕ್ಕೆ ತಲೆನೋವು ಬತ್ತು ಗೈಸ್, ಸಾಕಾಯಿತು ನೋಟ್ಸ್ ಬರೆಯೋದಕ್ಕೆ. ಅಂತೂ ಇಂತೂ ಮುಗಿಸ್ದೆ. ಅಷ್ಟರಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ರೌಂಡ್ ನಿದ್ದೆ ಮಾಡ್ಕೊಂಡು ಇದ್ರು. ನಾನು ಸಾಂಗ್ ಕೇಳ್ಕೊಂಡು ನೋಟ್ಸ್ ಬರಿತಾ ಕೂತ್ಕೊಂಡಿದ್ದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ಯಾಮಿಲಿಗೆಲ್ಲ ತೋರಿಸಿ ಎಂಜಾಯ್ ಮಾಡಿ.